ಹಣ್ಣಾಗಿರೋ ಟೊಮೆಟೊನೆಲ್ಲ ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ಕೆಳಗಡೆ ಮಾಡಿಲ್ ಬಿಟ್ಟಿರೋ ಅಂಥ ಟೊಮೆಟೊ. ಸ್ವಲ್ಪ ದಿನದ ಹಿಂದೆ ಒಂದು ವಿಡಿಯೋದಲ್ಲಿ ಇದು ಕಾಯಿಯಾಗಿರೋದೆಲ್ಲ ತೋರಿಸಿದೆ ನಾನು ನಿಮಗೆ. ಕೆಲವೊಮ್ಮೆ ಹಾಳಾಗಿರೋ ಟೊಮೆಟೊನ ಬಿಸಾಡೋ ಬದಲು ಯಾವುದೋ ಪಾಟ್ಗೆ ಹಾಕಿರ್ತೀವಿ, ಅದರಿಂದ ಹುಟ್ಟಿ ಬಂದಿರೋ ಅಂಥ ಗಿಡ ಇದು. ಈ ಟೊಮೆಟೊ ಅಂತೂ ಹಾಗಾಗಿ ಸಿಗ್ತಾನೆ ಇರುತ್ತೆ. ಟೊಮೆಟೊಗೆ ಕೆಂಪು ಬಣ್ಣ ಬಂದಿದ್ರೆ ಮಾತ್ರ ಕೀಳಬೇಕಂತ ಇಲ್ಲ, ಸ್ವಲ್ಪ ಬಣ್ಣ ಬಂದಿದ್ದರೂ ಅದನ್ನು ಕೀಳ್ಬೋದು. ಸ್ವಲ್ಪ ದಿನಕ್ಕೆ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ನೋಡೋಕ್ಕೆ ಮಾತ್ರ ಈ ರೀತಿ ಇದೆ, ತುಂಬ ಬೇಗ ಹಣ್ಣಾಗೋಗುತ್ತೆ. ಈಗ ಸ್ವಲ್ಪ ನಿಂಬೆಹಣ್ಣೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ. ಮೇಲ್ಗಡೆ ಮಾಡಿಲ್ಲು ಟೊಮೆಟೊ ಎಲ್ಲ ಹಾರ್ವೆಸ್ಟ್ ಮಾಡಬೇಕು. ಇದು ಆಗಾಗ ಸಿಗ್ತಾನೆ ಇರುತ್ತೆ. ನಾರ್ಮಲಾಗಿ ನನ್ನ ಗಿಡಗಳಿಗೆ ನಾನು ಕಿಚನ್ ವೇಸ್ಟ್ ಕಂಪೋಸ್ಟ್ ಕೊಡ್ತೀನಿ. ಅದ್ರ ಜೊತೆಗೆ ದಿನ ನಾವು ಅಕ್ಕಿ ಬೇಳೆ ಯೂಸ್ ಮಾಡ್ತೀವಲ್ಲ, ಅದನ್ನು ತೊಳೆದಾಗ ಅದನ್ನು ನೀರು ಮಿಕ್ಕಿರುತ್ತಲ್ಲ, ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. 2-3 ದಿನ ಆದಮೇಲೆ ಆ ಪಾತ್ರೆ ತುಂಬಿರುತ್ತೆ. ಅದರೊಳಗೆ ಇನ್ನೂ ನೀರು ಹಾಕಿ ಅದನ್ನ ಡಿಲ್ಯೂಟ್ ಮಾಡಿ ಹಣ್ಣಿನ ಗಿಡ ಮತ್ತು ತರಕಾರಿ ಗಿಡಗಳಿಗೆಲ್ಲ ಹಾಕ್ತೀನಿ. ನೋಡಿ, ಟೊಮೆಟೊ ಎಲ್ಲ ಕೆಂಪಾಗೋಗಿದೆ. ಇದು ಮೇಲ್ಗಡೆ ಮಾಡಿಲ್ ಬಂದಿರೋ ಅಂಥ ಟೊಮೆಟೊ. ಈ ಟೊಮೆಟೊ ಗಿಡದಲ್ಲಿ ಎಷ್ಟು ಟೊಮೆಟೊ ಬಿಡಬೇಕಿತ್ತು, ಆಲ್ಮೋಸ್ಟ್ ಎಲ್ಲ ಬಿಟ್ಟಿದೆ. ಈಗ ಇದೆಲ್ಲ ಖಾಲಿ ಆದಮೇಲೆ ಈ ಗಿಡ ಎಲ್ಲ ಕಿತ್ತಿ ಬೇರೆ ಗಿಡಗಳು ನೆಟ್ಟಬೇಕು. ಬೇಸಿಗೆಗಾಲನೂ ಸ್ಟಾರ್ಟ್ ಆಗಿದೆ ಮತ್ತು ಬೇರೆ ಬೇರೆ ಪಾಟಲ್ಲಿ ನಾನು ಎಷ್ಟೊಂದು ಟೊಮೆಟೊ ಗಿಡ ಎಲ್ಲ ಹಾಕಿದ್ದೀನಿ. ಅದರಿಂದ ಸುಮಾರು ಟೊಮೆಟೊ ಸಿಗ್ತಾ ಇರುತ್ತೆ. ಡ್ರಮ್ನಲ್ಲಿ ಬೆಳೆಸಿರೋ ಅಂಥ ಮಾವಿನ ಗಿಡದಲ್ಲಿ ಬಿಟ್ಟಿರೋ ಅಂಥ ಸಣ್ಣ ಮಾವಿನಕಾಯಿ ಇದು. ಈಗ ಈ ಸೈಜ್ ಬಂದಿದೆ. ಕೆಲವೊಂದಂತೂ ಉದ್ರೋಗಿದೆ. ಒಂದು 2-3 ದಿವಸಕ್ಕೆ ಒಂದಂತೂ ಉದ್ರೋಗುತ್ತೆ. ಸೊ ಇಷ್ಟು ಮಾತ್ರ ಉಳಿದಿದೆ. ಕೊನೆವರೆಗೂ ನೋಡಬೇಕು ಇದು ಯಾವ ಸೈಜ್ ಬರುತ್ತೆ ಅಂತ. ನೋಡಿ, ಆಲ್ಮೋಸ್ಟ್ ಎಲ್ಲ ಟೊಮೆಟೊ ಹಣ್ಣಾಗಿದೆ. ಸೈಜ್ ಅಂತೂ ಪರ್ಫೆಕ್ಟಾಗಿದೆ. ಇದು ನಾಟಿ ಟೊಮೆಟೊ. ಈ ರೀತಿ ಟೊಮೆಟೊ ಎಲ್ಲ ಸಿಗ್ತಾ ಇದ್ದರೆ ಹೊರಗಡೆಯಿಂದ ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಮತ್ತು ಈ ಟೊಮೆಟೊನೂ ಕೂಡ ಬೇಗನೆ ಹಣ್ಣಾಗೋಗುತ್ತೆ. ನೋಡಿ, ಎಷ್ಟೊಂದು ಕಾಯಿಗಳೆಲ್ಲ ಇದೆ. ಹಾಳಾಗಿರೋ ಅಂಥ ತರಕಾರಿನ ಕೆಲವೊಮ್ಮೆ ಮೇಲ್ಗಡೆ ಟೆರೇಸಲ್ಲಿ ಪಾಟಲ್ಲಿ ಹಾಕಿರ್ತೀವಿ. ಅದರಿಂದ ಬಂದಿರೋ ಅಂಥ ಈ ಗಿಡಗಳು. ಇದು ಆಲೂಗಡ್ಡೆ ಗಿಡ ಮತ್ತು ಇದು ಜೋಳದ್ದು. ನೋಡಿ, ಸಣ್ಣದಾಗಿದೆ. ಇದ್ರ ಜೊತೆಗೆ ನೋಡಿ ವೇಸ್ಟ್ ಟೊಮೆಟೊ ಅಂತ ಹಾಕಿದ್ದೀವಿ. ಇದರಿಂದನೂ ಗಿಡ ಬರುತ್ತೆ. ಸೊ ಈ ರೀತಿ ಬೆಳೆಸೋದ್ರಿಂದ ನಮಗೆ ಫ್ರೀಯಾಗಿ ಹೊಸ ಗಿಡಗಳು ಸಿಗುತ್ತೆ. ಸೊ ನೋಡಿ, ಒಂದಷ್ಟು ದಿನ ಆದಮೇಲೆ ಅದ್ರ ಕಂಡೀಷನ್ ಟೊಮೆಟೊ ಗಿಡ ಬಂದಾಗಿದೆ ಮತ್ತು ಜೋಳದ ಗಿಡನೂ ದೊಡ್ಡದಾಗಿದೆ. ಮತ್ತು ಈ ಆಲೂಗಡ್ಡೆ ಗಿಡ ಏನು ನೋಡ್ತಾ ಇದ್ದೀರ, ಒಣಗೋಗಿದೆ ಮತ್ತು ಆಲೂಗಡ್ಡೆನೂ ಕಾಣಿಸ್ತಾ ಇದೆ. ಎಷ್ಟಿದೆಯೋ ಗೊತ್ತಿಲ್ಲ. ಎರಡೇ ಆಲೂಗಡ್ಡೆ ಸಿಕ್ಕಿರೋದು, ಆದರೆ ಖುಷಿ ಆಗುತ್ತೆ. ಯಾವ ಆಲೂಗಡ್ಡೆನ ಹೂ ಬಂದಿದೆ ವೇಸ್ಟ್ ಆಗೈತೆ ಅಂತ ಸಣ್ಣ ಪೀಸ್ ಹಾಕಿದ್ವಿ, ಅದ್ರೊಳಗೆ ಇಷ್ಟಾದರೂ ಸಿಕ್ತಲ್ಲ ಅಂತ. ಇದನ್ನು ಬೇರೆ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿ ಒಂದು ಟೈಮ್ದು ಸಾರು ಮಾಡ್ಬೋದು. ಮತ್ತು ಈ ಗಿಡ ಅಂತೂ ಕಂಪೋಸ್ಟ್ಗೆ ಹೋಗುತ್ತೆ.
ಈಗ ಸ್ಟಾರ್ ಫ್ರೂಟ್ಸ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದು ಆಗಾಗ ಸಿಗ್ತಾನೆ ಇರುತ್ತೆ. ಗಿಡದಲ್ಲೇ ಹಣ್ಣಾದಾಗ ನಾವು ಇದನ್ನು ಹಾರ್ವೆಸ್ಟ್ ಮಾಡೋದು. ಕಲರ್ ಅಂತೂ ಸೂಪರಾಗಿ ಬಂದಿದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಅಂಥ ಸ್ಟಾರ್ ಫ್ರೂಟ್ ತುಂಬಾ ಸ್ವೀಟಾಗಿರುತ್ತೆ. ಕೆಲವೊಂದು ಸ್ಟಾರ್ ಫ್ರೂಟ್ ಅಂತೂ ತುಂಬ ಎತ್ತರಕ್ಕೆ ಬಿಟ್ಟಿರುತ್ತೆ, ಕೈನೇ ಎಟ್ಕಲ್ಲ. ಸೊ ಇವತ್ತು ನಮ್ಮ ತೋಟದಿಂದ ನನಗೆ ಟೊಮೆಟೊ ಹಣ್ಣು, ನಿಂಬೆ ಹಣ್ಣು, ಆಲೂಗಡ್ಡೆ ಮತ್ತು ಸ್ಟಾರ್ ಫ್ರೂಟ್ ಇದೆಲ್ಲ ಸಿಕ್ಕಿದೆ. ತುಂಬ ಖುಷಿ ಆಯಿತು. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಇದನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು.